ಶಾಸ್ತ್ರಿಗಳೇ, ಇನ್ನು ಕರ್ಕಾಟಕ, ಸಿಂಹ, ಕನ್ಯಾ ರಾಶಿಯವರ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ? ರಾಶಿ ಫಲ ನೋಡ್ಬಿಡೋಣ. ಸಮಯಾಭಾವ ಇರೋದರಿಂದ ಬಹಳ ಕ್ರಿಸ್ಪಾಗಿ ನೋಡೋಣ. ಸಿಂಹರಾಶಿಯವರಿಗೆ ಕರ್ಕಾಟಕ ರಾಶಿ ಗಮನಿಸಬೇಕು. ಕರ್ಕಾಟಕ ರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭ, ವೃತ್ತಿಯಲ್ಲಿ ಅನುಕೂಲ ಇತ್ಯಾದಿ ಶುಭ ಫಲಗಳಿದ್ದಾವೆ. ಕರ್ಕಾಟಕದಲ್ಲಿ ಮಾಂದಿ ಉದಿಯಾಗಿರೋ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇರ್ತದೆ. ಜೊತೆಗೆ ಅಪವ್ಯಯ, ಅನಗತ್ಯ ಖರ್ಚುಗಳನ್ನು ಕೂಡ ಸೂಚಿಸ್ತಕ್ಕಂಥದ್ದು ಆಗಿದೆ. ಹೀಗಾಗಿ ವಾರದ ಆದಿಯಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಖರ್ಚಿನ ಬಗ್ಗೆ ಮತ್ತು ಆರೋಗ್ಯದ ಬಗ್ಗೆ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಲಾಭಾಧಿಪತಿಯ ಸಂಚಾರ ಅಷ್ಟಮಕ್ಕೆ ಹೋಗ್ತಾ ಇದೆ. ಆಗಲೂ ಕೂಡ ವ್ಯವಹಾರಗಳು ಸ್ವಲ್ಪ ಹುಷಾರಾಗಿರಬೇಕು. ವಾರದ ಮಧ್ಯದಲ್ಲೂ ಕೂಡ ನಿಮ್ಮ ಲಾಭ ಇಲ್ಲ ಅಂತಲ್ಲ, ಲಾಭ ಬರ್ತದೆ, ಲಾಭದ ಅನುಕೂಲ ಇದೆ, ಆದರೆ ಎಚ್ಚರಿಕೆ ಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೆಲ್ಲ ತುಂಬ ಅನುಕೂಲಕರವಾಗಿದೆ. ಈ ವಾರವಿಡೀ ನಿಮಗೆ ವೃತ್ತಿಯಲ್ಲಿ ಅಷ್ಟಾಗಿ ತೊಂದರೆಗಳಲ್ಲ, ಸಹಕಾರ ಆಗುತ್ತೆ, ಸಹೋದ್ಯೋಗ ಸಹಕಾರ ಇತ್ಯಾದಿ ಕಾಣಲಿಕ್ಕೆ ಅವಕಾಶ ಇದೆ. ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅದರಲ್ಲೂ ಶುಕ್ರವಾರ ಅವತ್ತು ಶಿವರಾತ್ರಿ, ಹಾಗಾಗಿ ಕೆಲಸವನ್ನು ಪಕ್ಕಕ್ಕಿಟ್ಟು ಶಿವ ಆರಾಧನೆ ಮಾಡಿದ್ರೆ ಕೆಲಸವು ಸುಗಮವಾಗುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಪರಿಹಾರಕ್ಕೆ ಏನಪ್ಪ ಮಾಡೋದು? ದುರ್ಗಾ ಪರಮೇಶ್ವರಿ ಸನ್ನಿಧಾನದಲ್ಲಿ ಒಂದು ಪೂಜೆ ಅಥವಾ ದರ್ಶನ ಮಾಡಿದ್ರೂ ಸಾಕಾಗುತ್ತೆ. ಯಥಾಶಕ್ತಿ ಯಥಾಭಕ್ತಿ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದಾಯಕವೂ ಇದೆ, ವ್ಯಯವೂ ಇದೆ. ಯಾಕಪ್ಪ ಅಂದರೆ ಮಾಂದಿ ಸಂಚಾರದಿಂದಾಗಿ ವ್ಯಯವೂ ಇದೆ, ಲಾಭವೂ ಇದೆ. ಮಂಗಳವಾರದ ಮಟ್ಟಿಗೆ ಲಾಭ, ಸೋಮವಾರದ ಮಟ್ಟಿಗೆ ಖರ್ಚು. ಇದನ್ನು ತಲೆಯಲ್ಲಿಟ್ಕೊಂಡ್ರಾಯಿತು. ಇನ್ನು ವಾರ ಮಧ್ಯಭಾಗದಲ್ಲಿ ನಿಮಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗುತ್ತೆ, ಕಿರಿಕಿರಿಗಳಾಗುತ್ತೆ, ಸ್ವಲ್ಪ ತೊಡಕಿದೆ, ವಿಘ್ನಗಳಿದೆ. ಚಂದ್ರನೊಬ್ಬ ಚೆನ್ನಾಗಿದ್ದಾನೆ, ಹೀಗಾಗಿ ಬೌದ್ಧಿಕವಾಗಿ ನೀವು ಸಮರ್ಥರಾಗಿರ್ತೀರ. ಅದನ್ನು ನಿಭಾಯಿಸುವ ಶಕ್ತಿ ಕೂಡ ಇರುತ್ತದೆ. ನಮಗೆ ಬುದ್ಧಿ ಚುರುಕಾಗಿದ್ದರೆ, ಚೆನ್ನಾಗಿದ್ದರೆ ಆ ಕ್ಷಣಕ್ಕೆ ಏನು ನಿರ್ಣಯ ಮಾಡಬಹುದು ಅದನ್ನು ಮಾಡಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಈಗ ಅಂಥದ್ದೆಲ್ಲ ಲಕ್ಷಣ ಚೆನ್ನಾಗಿದೆ, ಆತಂಕ ಬೇಡ. ಭಾಗ್ಯದಲ್ಲಿ ಗುರು ಬೇರೆ ಇದ್ದಾನೆ, ಚೆನ್ನಾಗಿದೆ. ಶುಕ್ರ ಆತ ಸಪ್ತಮಕ್ಕೆ ಬರ್ತಾನೆ. ದಾಂಪತ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿಗಳಾಗಬಹುದು, ಸ್ವಲ್ಪ ಹುಷಾರು. ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವಾರದ ಅಂತ್ಯದಲ್ಲಿ ಚಂದ್ರ ಬಲಹೀನನಾಗ್ತಾನೆ. ಹೀಗಾಗಿ ಸಂಗಾತಿಯಲ್ಲಿ ಸ್ವಲ್ಪ ಮನಸ್ತಾಪಗಳು ಏರ್ಪಾಡಾಗ್ತಕ್ಕಂತಹ ಸಾಧ್ಯತೆ ಇದೆ. ಬಾಂಧವ್ಯ, ವ್ಯಾಪಾರ ಇವುಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಶಿವಸನ್ನಿಧಾನದಲ್ಲಿ ರುದ್ರಾಭಿಷೇಕ ವಾರ ಇಡೀ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಅದು ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ಜೊತೆಗೆ ಬಾಂಧವ್ಯಗಳನ್ನು ಸರಿಪಡಿಸುತ್ತೆ. ಹೀಗಾಗಿ ತಪ್ಪದೇ ಶಿವ ಪೂಜೆ ಮಾಡಿ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದ ದಿನ, ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳಿದೆ. ನಿಮಗೆ ಸೋಮವಾರ ಲಾಭದಾಯಕವಾಗಿದೆ, ಮಂಗಳವಾರ ವೃತ್ತಿಯಲ್ಲಿ ಸ್ವಲ್ಪ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಆದರೆ ಸಹೋದರ ಸಹಕಾರ, ಅವರಿಂದ ಒಂದು ಲಾಭ, ಒಂದು ಒಳ್ಳೆಯ ಮಾತು ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ವಾರ ಮಧ್ಯದಲ್ಲಿ ನಿಮಗೆ ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು. ಬುಧ ನೋಡಿ ನೀಚನಾಗ್ತಾ ಇದ್ದಾನೆ, ಯಾವಾಗ? ಗುರುವಾರದ ಮಟ್ಟಿಗೆ. ಹಾಗಾಗಿ ಸ್ವಲ್ಪ ಅಲರ್ಜಿಗಳಾಗ್ತಕ್ಕಂಥ ಸಾಧ್ಯತೆ. ವ್ಯಾಪಾರದಲ್ಲಿ ಮೋಸಗಳಾಗ್ತಕ್ಕಂಥದ್ದು, ನಂಬಿಸಿ ಮೋಸ ಮಾಡೋದು ಅಂತಾರಲ್ಲ, ಆ ರೀತಿಯ ತೊಡಕುಗಳು ಮತ್ತು ದೂರ ಪ್ರಯಾಣದಲ್ಲಿ ತೊಂದರೆಗಳು, ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವಾರ ಮಧ್ಯದಿಂದ ನಿಮಗೆ ಶುರುವಾಗುತ್ತೆ ಆರೋಗ್ಯ ಸಮಸ್ಯೆ. ಇನ್ನು ವಾರಾಂತ್ಯದಲ್ಲಿ ಕೂಡ ಹಾಗೆ ದಾಂಪತ್ಯದಲ್ಲಿ ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇದೆಲ್ಲ ಇದೆ. ವ್ಯಾಪಾರದಲ್ಲೂ ಮನಸ್ತಾಪಗಳು, ಪಾಲುದಾರಿಕೆ ಇದ್ದರೆ ಅಲ್ಲಿ ತೊಂದರೆಗಳು, ಈ ಥರದ್ದೆಲ್ಲ ಸೂಚಿಸ್ತಾ ಇದೆ. ಸಾಲಬಾಧೆ ಈ ಥರದ್ದೆಲ್ಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ವಾರಾಂತ್ಯ ನಿಮಗೆ ದುಃಖದ ವಾತಾವರಣದಿಂದ ಕೂಡಿರ್ತದೆ. ಇದಕ್ಕೆ ಪರಿಹಾರ ಏನಪ್ಪ? ಓಂ ನಮೋ ನಾರಾಯಣಾಯ, ಇದು ಅಷ್ಟಾಕ್ಷರಿ ಮಂತ್ರ. ಇದನ್ನು ಹೇಳಿಕೊಂಡ್ರೆ ಮೋಕ್ಷವೇ ಸಿಗುತ್ತಂತೆ. ಹೀಗಾಗಿ ಕಷ್ಟಗಳಿಂದ ಕೂಡ ಬಿಡುಗಡೆಯಾಗ್ತೀರ, ಅದರಲ್ಲಿ ಸಂಶಯ ಬೇಡ. ಇದನ್ನು ಪ್ರತಿ ದಿವಸ 108 ಬಾರಿ ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.